ತಮ್ಮೊಟ್ಟಿಗೆ ಹಳ್ಳಿಗಳಲ್ಲಿ ಸಿರಿಧಾನ್ಯ ಸಹೋದರಿಯರ ಗುಂಪುಗಳನ್ನ ಮಾಡ್ಕೊಂಡು ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಈ ಒಂದು ಪಾಲಿಸಿ ಮಟ್ಟದಲ್ಲಿ ಬದಲಾವಣೆಗಳ ತರುವ ದೃಷ್ಟಿಯಿಂದ ಮತ್ತು ಅವುಗಳನ್ನು ನಾವು ಯಾವ ಥರ ಕಾರ್ಯರೂಪಕ್ಕೆ ತರಬೇಕು ಅಂತ ನಾವು ಸರ್ಕಾರದ ಮಟ್ಟದಲ್ಲಿ ಮತ್ತು ಲಾಬಿ ಮಾಡಲಿಕ್ಕೆ ವಕಾಲತ್ತು ವಹಿಸಲಿಕ್ಕೆ ಕೆಲವೊಂದು ಅಂಶಗಳು ನಿಮ್ಮ ಹತ್ರ ನಾವು ಕೇಳಿಕೊಂಡು ಅದರ ಆಧಾರದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಆಧಾರದ ಮೇಲೆ ನಾವು ಮುಂದೆ ಏನು ಕ್ರಮ ಕೈಗೊಳ್ಬೋದು, ಯಾರನ್ನು ಸಂಪರ್ಕ ಮಾಡಿ ಆ ಒಂದು ವಕಾಲತ್ತು ವಹಿಸ್ಬೋದು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಪ್ರಶ್ನಾವಳಿಗಳನ್ನ ಮಾಡ್ಕೊಬಂದಿದ್ದೀವಿ. ನೀವು ಹೇಳೋ ಈ ಪ್ರಶ್ನೆಗಳು ಈ ತಾಲೂಕಿನ ಮತ್ತು ಈ ರಾಜ್ಯಗಳನ್ನು ಪ್ರತಿನಿಧಿಸ್ತವೆ. ಹಾಗಾಗಿ ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಮ ಜೊತೆ ಕೇಳ್ತೀವಿ. ನೀವು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಉತ್ತರವನ್ನು ಮತ್ತು ಅನಿಸಿಕೆಯನ್ನು ನೀವು ಮಾತಾಡ್ತೀರಾ? ಕೇಳೋಣ. ಈಗ ನಿಮಗೆ ಪೌಷ್ಟಿಕತೆ ಅನ್ನೋದ್ರ ಬಗ್ಗೆ ಗೊತ್ತಾ? ಮತ್ತು ಯಾವುದನ್ನು ನಾವು ಬಳಸಿದ್ರೆ ದಿನನಿತ್ಯ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಸಿಗ್ತದೆ ಅಂತ ಒಂದು ಸ್ವಲ್ಪ ನೀವು ಹಂಚ್ಕೊಂಡ್ರೆ ತುಂಬ ಒಳ್ಳೆಯದು. ಪೌಷ್ಟಿಕಾಂಶ ಅಂತಂದರೆ ಅದನ್ನು ನಾನು ಒಬ್ಬಳ ರೈತರ ಮಗಳು. ಮೊದಲಿಂದ ನಾವು ಚಿಕ್ಕ ವಯಸ್ಸಿನಿಂದ ನಾವು ನಮ್ಮ ಹಿತ್ತಲಲ್ಲಿ ಬೆಳೆದಂತಹ ಪೌಷ್ಟಿಕ ಸೊಪ್ಪು ತರಕಾರಿಗಳನ್ನು ತಿಂದು ಬಂದಿದ್ದೀವಿ. ಯಾವುದೇ ಒಂದು ಸಣ್ಣ ಪುಟ್ಟ ಜ್ವರ ಆದರೂ ನಾವು ಜಾಸ್ತಿ ಹಾಸ್ಪಿಟ್ಲಿಗೆ ನಾವು ಹೋಗ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಮೊಳಕೆ ಕಟ್ಟಿದ ಕಾಳು, ರಾಗಿ ಮುದ್ದೆ, ಜೋಳದ ರೊಟ್ಟಿ, ಆಮೇಲೆ ಇದನ್ನೆಲ್ಲ ತಿಂತಾ ನಾವು ಬಂದಿದ್ದೀವಿ. ಅದರಿಂದ ನಾವು ಈಗ ಎಲ್ಲವೂ ಮರೆಸಿ ಹೋಗ್ತಾ ಇದ್ದಾವೆ. ಮತ್ತು ನಾವು ಈ ಪೀಪಲ್ಟ್ ಸಂಸ್ಥೆಯಿಂದ ಈ ಒಂದು ಸಿರಿಧಾನ್ಯ ಸಹೋದರಿ ಸಂಘ ಮಾಡಿಕೊಂಡು ಈ ಥರ ನಮ್ಮ ಹಳ್ಳಿಗಳೆಲ್ಲ ಒಂದು ಪರ್ಚೇಸ್ ಮಾಡಿ ಈ ಥರ ಸಿರಿಧಾನ್ಯ ಬೆಳೆಯನ್ನು ಬೆಳೆಯಿರಿ. ಆದಷ್ಟು ಪ್ರಮಾಣದಲ್ಲಿ ಈಗ ಹುಟ್ಟ ಮಗುವಿಗೆ ಡಯಾಬಿಟಿಸ್ ಮತ್ತು ಶುಗರ್ ಈ ಥರ ಕಾಯಿಲೆಗಳು ಬರ್ತಾ ಇದೆ. ಆದಷ್ಟು ಪ್ರಮಾಣದಲ್ಲಿ ಸಿರಿಧಾನ್ಯ ನಾವು ಬೆಳೆದು ಉಪಯೋಗಿಸೋದ್ರಿಂದ ನಾವು ಈಗ ಮುಂದೆ ಬರೋಂಥ ಕಾಯಿಲೆಗಳನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು. ಅದಕ್ಕೆ ಪ್ರತಿಯೊಬ್ಬರು ರಾಸಾಯನಿಕ ಗೊಬ್ಬರ ಬಿಟ್ಟು ಸಾವಯವ ಗೊಬ್ಬರ ಉಪಯೋಗಿಸಿ ಪೌಷ್ಟಿಕ ಆಹಾರನ ತಯಾರು ಮಾಡಿಕೊಂಡು ತಿನ್ನೋದ್ರಿಂದ ನಾವು ಕಾಯಿಲೆಗಳನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ನಾನು ಮತ್ತೆ ಮುಗಿಸ್ತೀನಿ. ನಾವು ಹಿಂದೆ ಏನು ಬೆಳೀತಿದ್ವು ಸಾಮ, ನವಣ, ಬರ್ಗು, ಭತ್ತ ಇವನ್ನೇ ನಾವು ಬೆಳೀತಿದ್ದದ್ದು ಈಗ ಬೆಳಿಬೇಕು ಅಂತ ನಾವು ಗೌರ್ಮೆಂಟಿಂದ ಸೊಸೈಟಿಯಿಂದ ನಮ್ಗೆ ಕೊಡಿಸ್ಕೊಡ್ಬೇಕು ಅಂತ ನಾವು ಕೇಳ್ತೇವೆ. ನಾವು ಆಗ ಸೊಪ್ಪು ಸೌದೆ ಎಲ್ಲ ತಿಂದು ಏನೂ ಕಾಯಿಲೆಗಳಿಲ್ಲ. ಈಗ ಏನೇ ತಿಂದರೂ ಕಾಯಿಲೆಗಳು ಬರ್ತಾವ. ಈ ದೋಸೆ ಇಡ್ಲಿ ಇವೆಲ್ಲ ತಿನ್ನಕ್ಕೆ ಹೋಯ್ತು ಅಂದ್ರೆ ಹಳದ ಮನುಷ್ಯರ್ಗೆ ಶುಗರ್ ಇರೋರ್ಗೆ ಕಾಯಿಲೆ ಕಂಡ್ಕೊತಾರೆ, ಆಸ್ಪತ್ರೆಗೆ ಹೋಗಿ ಅಂತಾರೆ, ಮಾತ್ರ ನುಗ್ಗಿ ಅಂತಾರೆ. ಅವೇನು ಬ್ಯಾಡಿ ನಮ್ಗೆ. ಈಗ ಏನಿದ್ರು ನಮ್ಗೆ ರೈತರಿಗೆ ಕಾಳು ಕಡ್ಡಿ ತೊಗರಿ ಇದೆಲ್ಲ ಬೆಳಿಬೇಕು. ಆಮೇಲಿಂದ ದನಿನ ಗೊಬ್ಬರ ಹಾಕಬೇಕು. ಗೌರ್ಮೆಂಟ್ ಗೊಬ್ಬರ ಹಾಕಿ ಜಾಸ್ತಿ ಕಾಯಿಲೆಗಳು ಅಂಟ್ಕೊಬಿಟ್ಟವ. ಈಗ ನಾವು ಏನಿದ್ರು ನಮ್ಗೆ ನಮ್ಮ ಕೃಷಿ ಇಲಾಖೆಯಿಂದ ನಮ್ಗೆ ಅಷ್ಟು ಧೈರ್ಯ ಬಂದದ. ನಾವು ಮಾತಾಡಬೇಕು, ನಾವು ಕೇಳಬೇಕು, ಎಲ್ಲಿಗೋದ್ರು ಯಾತಂಗೆ ಹೋದ್ರು ಅಂತ. ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಗೊತ್ತಾಯ್ತದ, ಏನು ಬೆಳೀತಿದ್ವು ಏನು ಬಿತ್ತಿದ್ವು ಅಂತ. ಆವಾಗ ಬೆಳೀತಿದ್ದದ ಇವಾಗ ಬೆಳೆಯೋಕ್ಕಾಯ್ತೇ ಇಲ್ಲ. ನಾವು ಹಿಂದೆ ಏನು ಬೆಳೀತಿದ್ವು ಅದೇ ಬೆಳಿಬೇಕು, ಅದೇ ಊಟ ಮಾಡಬೇಕು ಅಂತ ನಾವು ಕೇಳ್ಕೊತೇವೆ. ನನ್ನ ಹೆಸರು ಸೌಮ್ಯ, ನಾನು KR ಪುರದಿಂದ ಬಂದಿದ್ದೀನಿ. ದಿನನಿತ್ಯ ಯಾವ ರೀತಿ ಒಳ್ಳೆಯ ಪದಾರ್ಥಗಳನ್ನ ಬಳಸಬೇಕು ಅಂತಂದರೆ ಮೊದಲು ರಾಗಿ ಮತ್ತು ಜೋಳ ಅದನ್ನೆಲ್ಲ ಬಳಸ್ತಾಯಿದ್ರು. ಇವಾಗ ಬೇರೆ ಥರದ ಫುಡ್ಗಳನ್ನ ಬಳಸ್ತಿದ್ದಾರೆ. ಅದನ್ನು ತಿನ್ನೋದ್ರಿಂದ ಆರೋಗ್ಯ ಹಾಳಾಗ್ತಿದೆ. ನಾವು ಹೆಚ್ಚು ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬಹುದು. ಈಗ ಮೊದಲೆಲ್ಲ ಬಳಸ್ತಿದ್ರು, ನಮ್ಗೆ ಅಷ್ಟೊಂದು ಅನುಭವ ಇಲ್ಲ, ನಮಗೆ ಗೊತ್ತಿಲ್ಲ. ಇತ್ತೀಚೆಗೆ ನಾವು ಸಿರಿಧಾನ್ಯಗಳು ಏನು ಅಂದರೆ ಅಂತ ತಿಳ್ಕೊಂಡಿರೋದು, ಆದರೂ ಪೀಪಲ್ ಟ್ರೀ ಸಂಸ್ಥೆಯಿಂದನೇ ಜಾಸ್ತಿ ತಿಳ್ಕೊಂಡಿರೋದು ನಾವು. ಹಾಗಾಗಿ ದಯವಿಟ್ಟು ಎಲ್ಲರೂ ಸಿರಿಧಾನ್ಯಗಳನ್ನು ಬೆಳೆದು ಅದನ್ನೇ ಆಹಾರವಾಗಿ ಉಪಯೋಗಿಸಿ. ಹಿಂದೆ ಏನು ಮಾಡ್ತಿರೋ ಅದನ್ನೇ ಇವಾಗಲೂ ಮತ್ತೆ ರಿಪೀಟ್ ಮಾಡ್ತಿದ್ದಾರೆ. ಅದನ್ನೆಲ್ಲನೂ ಮತ್ತೆ ಶುರು ಮಾಡಿ ಅಂತ ಹೇಳ್ತೀನಿ. ನನ್ನ ಹೆಸರು ಪೆಂಜಳ್ಳಿ ಆಡಿ, ನನ್ನ ಹೆಸರು ಕಮಲಾ ಅಂತ. ಮತ್ತು ನಮ್ಮ ಕುರುಬುರು ಪದ್ಧತಿಲಿ ಊಟ ಮಾಡ್ತಿದ್ದದು ಫಸ್ಟು ಜೇನುತುಪ್ಪ ಮತ್ತು ಗೆಣಸು ಮತ್ತು ಕಾಡು ಬಾಳೆಕಾಯಿ ಅಂತ ಬರ್ತಿತ್ತು. ಅದನ್ನ ಬೇಯಿಸ್ಬಿಟ್ಟು ಹಿಟ್ಟು ಮಾಡಿ ಮುದ್ದೆ ಮಾಡಿ ಊಟ ಮಾಡ್ತಿದ್ದ ನಾವು. ಅವೆಲ್ಲ ಊಟ ಮಾಡ್ತಾಯಿದ್ದು. ಅದರದ್ದು ಮತ್ತು ಸೊಪ್ಪು, ರಾಗಿ ಮುದ್ದೆ, ಗೆಣಸು ಅವೆಲ್ಲ ಊಟ ಮಾಡ್ತಾಯಿದ್ದು. ಇವಾಗ ಏನಂದರೆ ಇಡ್ಲಿ ದೋಸೆ ಅವೆಲ್ಲ ಊಟ ಮಾಡಿ ನಮ್ಮ ಆರೋಗ್ಯನೆಲ್ಲ ಕೆಡ್ಸ್ಕೊಟ್ಟಿದ್ವಿ. ಅಂದರೆ ಏನಂದರೆ ಈಗ ಹೇಳ್ತೇವೆ ನಾವು ಫಸ್ಟ್ ಯಾವ ರೀತಿ ಊಟ ಮಾಡ್ತಿದ್ದೋ ಅದನ್ನೇ ಬಳಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತ ನಾನು ಹೇಳ್ತೇವೆ. ನಮ್ಮೂರು ಹೊಸ್ಮಾಳ. ನನ್ನ ಹೆಸರು ಶಿವಮ್ಮ ಅಂತ. ನಾವು ಆ ಕಾಲದಿಂದ ಬೆಳೀತಾಯಿದ್ದು. ಬೆಳೆ ರಾಗಿ, ಕಡ್ಡಿ ಭತ್ತ, ದುಡ್ಡಿ ಭತ್ತ, ಕನಾಲ್ ಭತ್ತ ಎಲ್ಲ ಬೆಳೀತಾಯಿದ್ನು. ಅವರ
ಉಳ್ಳಿ ತೊಗರಿ ಅಲಸಂದ ಎಲ್ಲ ಬೆಳೀತಾ ಇದ್ನು. ಇವಾಗ ಒಂದು 2-3 ವರ್ಷದಿಂದ ಬೆಳೀತಿದ್ದಿಲ್ಲ. ಇವಾಗ ನಮ್ಗೆ ಸಂಘದಿಂದ ಬಂದು ನಮಗೆಲ್ಲ ಮಾಹಿತಿನೆಲ್ಲ ಕೊಟ್ಟು ನಮಗೆಲ್ಲನೂ ಬೆಳೆಯಂಗೆ ಮಾಹಿತಿನೆಲ್ಲ ಕೊಟ್ಟಾರ. ಇವಾಗ ನಾವು ಮನೇಲಿ ಏನು ತಿನ್ನಲ್ಲ. ನಾವು ಬರೀ ಮುದ್ದೆ, ಬೆರ್ಕೆ ಸೊಪ್ಪಿನ ಸಾರು, ಅವರೆಕಾಳು, ಮೊಳಕಾಳು, ಆಮ್ಯಾಕೆ ಸಾಮಕ್ಕಿ, ನವಣಕ್ಕಿ ನಾವು 1 kg 50 ರೂಪಾಯಿ ಕೊಡ್ತಕ್ಕ ಬಂದು ನಮ್ಗೆ ಏನಾರ ಜರ ಪರ ಬತ್ತು ಅಂದ್ರೆ ನಾವು ಸೊಸೈಟಿ ಅಕ್ಕಿ ಗಂಜಿ ತಿನ್ನಲ್ಲ. ನಾವು ನವಣಕ್ಕಿ ತಗೊಬಂದು ಮಡಿಕೊಂಡು ನಾವು ಗಂಜಿ ಮಾಡ್ಕೊ ತಿಂತೀವಿ. ನಮ್ಮ ಮಕ್ಳಿಗೂ ಕೊಡ್ತೀವಿ. ನಾವು ಯಾವಾಗಲೂ ನಾವು ನಾಷ್ಟ ಮಾಡಲ್ಲ. ನಾವು ಬರೀ ಮುದ್ದೆನೇ ತಿನ್ಕೊಂಡು ನಾವು ಯಾವ ಹಾಸ್ಪಿಟ್ಲಿಗೂ ಹೋಗಲ್ಲ. ನಾವು ಚೆನ್ನಾಗಿರ್ತೀವಿ. ನಮ್ಮ ಆರೋಗ್ಯ ಚೆನ್ನಾಗದ. ಮೊಳಕೆ ಸಾರು ಮಾಡ್ಕೊಳ್ತೀವಿ, ಆಮ್ಯಾಕೆ ಗಂಜಿ ಮಾಡ್ಕೊ ತಿಂತೀವಿ ನವಣಕ್ಕಿಲಿ. ಅಷ್ಟೊಂದು ಮಾತುಕ ನಾನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸ್ರು ಸವಿತಾ ಅಂತ, ಹೊಸಮಾಳದಾಡಿಯಿಂದ ಬಂದೀನಿ. ಈ ರಾಗಿ ಹಿಟ್ಟು ಊಟ ಮಾಡೋದ್ರಿಂದ ಪೋಷಕಾಂಶ ಜಾಸ್ತಿ ಸಿಗ್ತದೆ. ಅಕ್ಕಿ ಊಟ ಅನ್ನ ಅಲ್ಲಿ ಊಟ ಮಾಡ್ತು ಅಂತ ಅಂದ್ಬಿಟ್ಟು ನಾವು ಹೊಲ್ಕ್ ಹೋಗಿ ಕೆಲಸ ಮಾಡ್ತು ಅಂತಂದ್ರೆ ಆಗಲೇ ನಾವು ಬೆವ್ರಾಗ ಸರ್ವಾಯ್ತೀವಿ. ಈಗ ಒಂದು ಮುದ್ದೆ ಊಟ ಮಾಡ್ಕೊಂಡು ಸೊಪ್ಪು ಸಾಂಬಾರು ಊಟ ಮಾಡ್ಕೊಂಡು ಹೋದ್ರೆ ಸಾಯಂಕಾಲಕ್ಕಂಟು ನಮಗೇನೂ ಬೇಕಾಗಿಲ್ಲ. ಅದನ್ನೇ ತಿನ್ಕೊಂಡು ಬೇಕಾದ್ರೆ ಸಾಯಂಕಾಲ ಬಂದು ಮತ್ತೆ ಊಟ ಮಾಡೋ ಅಷ್ಟು ಶಕ್ತಿ ಇರ್ತದೆ. ಅದೇ ಅನ್ನ ಊಟ ಮಾಡಿದ್ರೆ ಮಧ್ಯಾಹ್ನಕ್ಕೆ ಏನಾರ ಬೇಕಲ್ಲ ತಿನ್ನಬೇಕಲ್ಲ ಅಂತ ಅನ್ನಿಸ್ತದೆ. ಹಂಗಾಗಿ ನಮ್ಗೆ ಈಗ ರಾಗಿ ಬೆಳೆಯೋದ್ರಿಂದ ಭಾಳ ಅನುಕೂಲ. ಅದು ಬೆಳೆದು ಊಟ ಮಾಡೋದ್ರಿಂದ ಇನ್ನೂ ತುಂಬ ಅನುಕೂಲ. ನಮ್ಗೆ ರೇಷನ್ ಕೊಡ್ತಾರಲ್ಲ, ಅಲ್ಲಿ ಅಕ್ಕಿನ 10 kg ಕೊಡ್ತಾರೆ. ಆದರೆ ಈಗ ಕೊಡ್ತಾ ಇರೋದು 1 kg ರಾಗಿ, 9 kg ಅಕ್ಕಿ ಕೊಡ್ತಾರೆ. ಅದರಲ್ಲಿ ಸಿರಿಧಾನ್ಯ, ಅದರಲ್ಲಿ 1 kg ನವಣಕ್ಕಿ, ಸಾಮ, ಅಕ್ಕಿನ ಕಡಿಮೆ ಮಾಡ್ಕೊಂಡು ಅದನ್ನ 1 kg ಕೊಟ್ಟರೆ ನಮ್ಗೆ ಭಾಳ ಉತ್ತಮ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಸರ್ಕಾರ ಜಾಸ್ತಿ ನಾವು ಸಂಘ ಸೇರಿರೋರೆಲ್ಲ ಬೆಂಬಲಾಗಿ ಇದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾಯಿದ್ವಿ. ಸರ್ಕಾರದಿಂದ ನಾವು ಬೆಳೆದಂಥ ನಮಗೆ ಸಿರಿಧಾನ್ಯ ಇದು ಬೆಳಿಬೇಕಾದ್ರೆ ನಮಗೆ ಸರ್ಕಾರದಿಂದ ಉಪಕರಣಗಳು ಬೇಕು. ಮತ್ತು ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ಇದಿರಬೇಕು. ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ರೇಟ್ ಕೊಡಬೇಕು. ನಾವು ಬೆಳೆದಿರ್ತಕ್ಕಂಥದ್ದನ್ನ ನಾವು ತಗೊಂಡೋಗೋಕ್ಕೆ ಬರಬೇಕು. ನಾವು ಸುಮ್ಮನೆ ಮಳೆಗಾಲದಲ್ಲಿ ಇಲ್ಲಿ ಇಟ್ಕೊಂಡೆಲ್ಲ ಇದು ಮಾಡಲಿಕ್ಕಾಗಲ್ಲ. ಅದಕ್ಕೆ ತಕ್ಕಂತೆ ರೈತ ಸಂಪರ್ಕ ಕೇಂದ್ರದವರು ಸ್ವಲ್ಪ ಭಾಗವಹಿಸಿ ನಮಗೆ ಇದನ್ನೆಲ್ಲ ಕೊಡಿಸ್ಕೊಡ್ಬೇಕು ಅಂತಂತ ಕೇಳ್ಕೊತೀವಿ ನಾವು. ಸ್ಟಾರ್ಟ್ ಮಾಡಿ. ನಮಗೆ ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಬಿತ್ತನೆ ಬೀಜಗಳು ಬೇಕು ಸರ್. ಯಾಕಂದರೆ ನಾವು ಜಾಸ್ತಿ ಅದನ್ನು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಸಲ. ದಯವಿಟ್ಟು ಕೃಷಿ ಇಲಾಖೆಯಿಂದ ನಮಗೆ ಸರ್ಕಾರದಿಂದ ಬಿತ್ತನೆ ಬೀಜಗಳು ಹಾಗೂ ಉಪಕರಣಗಳು ಮತ್ತು ಮಿಲ್ಲು ಅದನ್ನ ಅಕ್ಕಿ ಮಾಡಲಿಕ್ಕೆ ಮಿಲ್ಗಳನ್ನ ಕೊಡಿಸ್ಬೇಕು ಅಂತ, ಪುಡಿ ಮಾಡಲಿಕ್ಕೆ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಪುಡಿ ಮಾಡುವಂತಹ ಸಲಕರಣೆಗಳಾಗಿರ್ಬೋದು, ಉಪಕರಣಗಳು, ಅತಿ ಹೆಚ್ಚಾಗಿ ಸಿರಿಧಾನ್ಯಗಳು ಬಿತ್ತನೆಗಳನ್ನ ಕೊಡೋದ್ರಿಂದ ನಾವು ಹತ್ರ ಇರೋದ್ರಿಂದ ನಾವು ಬೆಳೆಯೋದನ್ನ ಅವ್ರನ್ನ ತಗೊಂಡು ಅದಕ್ಕೆ ತಕ್ಕ ಬೆಲೆಗಳನ್ನ ಕೊಡಬೇಕು. ಬೆಳೆದಂತಹ ಬೆಳೆಗಳಿಗೆ ಜಾಸ್ತಿ ಬೆಲೆ ಕೊಟ್ಟು ನಮ್ಗೆ ರೈತರನ್ನ ಉಳಿಸ್ಬೇಕು ಅಂತ ಕೇಳ್ತೀವಿ ಸರ್. ನನ್ನ ಹೆಸರು ಮಣಿ ಅಂತ, ಹೊಸಮಾಳದಿಂದ. ಇವಾಗ ನಾವು ಈ ಥರ ಎಲ್ಲ ಸಿರಿಧಾನ್ಯ ಬೆಳಿಬೇಕು ಅಂತಂದರೆ ನಮ್ಗೆ ಸರ್ಕಾರದಿಂದ ಸಕಲ ಸೌಲಭ್ಯಗಳು ಬೇಕು. ಅದು ಬೇಕು. ಮತ್ತು ಇದು ಯಾವ ಮುಖಾಂತರದ ಶಾಲೆಗಳಲ್ಲಿ ಬಿಸಿ ಊಟದ ಅಂಗನವಾಡಿಯಲ್ಲಿ ಈ ಥರ ಸಿರಿಧಾನ್ಯಗಳನ್ನು ಆಹಾರವಾಗಿ ಕೊಟ್ಟಾಗ ಮುಂದೆ ನಮ್ಮ ಬೆಳೆಯಂಥ ಮಕ್ಕಳು ಒಳ್ಳೆಯ ಪೌಷ್ಟಿಕವಾಗಿ ಬೆಳೀತವೆ. ಅದಕ್ಕೆ ನೀವು ಸರ್ಕಾರದಲ್ಲಿ ನಮಗೆ ಸೌಲಭ್ಯಗಳನ್ನು ಕೊಡಿ. ಮತ್ತು ರೈತರು ಬೆಳೆಯುವಂಥ ಈ ಸಿರಿಧಾನ್ಯಗಳಿಗೆ ಇದು ಮಾರ್ಕೆಟಿಂಗ್ ವ್ಯವಸ್ಥೆ ಕೊಡಿ. ಮತ್ತು ಇದರಿಂದ ರೈತರು ಮುಂದೆ ಹೆಚ್ಚೆಚ್ಚು ಸಿರಿಧಾನ್ಯ ಬೆಳೆಗಳನ್ನು ಬೆಳೆದು ಅವರ ಆರ್ಥಿಕವಾಗಿ ಸಬಲೀಕರಣ ಹೊಂದ್ತಾರೆ. ಅದರಿಂದ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದಂದರೆ ರೈತರಿಗೆ ಸ್ವಲ್ಪ ಸಪೋರ್ಟ್ ಆಗಿ ನಿಲ್ಲಿ ಅಂತ ನಾವು ಕೇಳ್ಕೊತೀವಿ. ಅಜ್ಜಿ, ಅತ್ತೆ, ಮಾವ ಎಲ್ಲ ಹಿಟ್ಟು ಸಾರು, ಮುದ್ದೆ, ನವಣಕ್ಕಿ, ಸಾಮಕ್ಕಿ ಎಲ್ಲ ಮುದ್ದೆ ಊಟ ಮಾಡ್ತಿದ್ರು. ಆವಾಗ ಏನೂ ಕಾಯಿಲೆ ಇರಲಿಲ್ಲ. ಈಗ ಪ್ರತಿಯೊಂದಕ್ಕೂ ನಾಷ್ಟ ಅಂತ ತಿಂತೇ ಇರ್ತಾರೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಈಗ ನಮ್ಮ ಮಕ್ಕಳು ನಮ್ಮ ಮರಿಯಿಂದ ಈಗ ಏನು ತಿನ್ನಬೇಕು ಅದನ್ನೇ ತಿನ್ನಬೇಕು. ಅನ್ನ ಸಾರು ಹಿಟ್ಟು ಮುದ್ದೆ ಎಲ್ಲನೂ. ಇನ್ನು ಇಲ್ಲಿಂದ ಈಚೆಗೆ ಏನಂತಂದ್ರೆ ಕಾಯಿಲೆಗಳಿಗೆ ಆಸ್ಪತ್ರೆಗೆ ಹೋಗ್ಬಾರ್ದು. ನಾವು ಆಗ ಮೊಸರು ಮುದ್ದೆ ಅತ್ತ ಮಾವ ಎಲ್ಲ ತಿಂತಿದ್ರು, ಅದನ್ನೇ ತಿನ್ನಬೇಕು ಅಂತ ನಾನು ಕೇಳ್ತೇವೆ. ಈಗ ಮುದ್ದೆ ತಿಂದರೆ ಶಕ್ತಿ ಬರೋದು, ಅನ್ನ ತಿಂದರೆ ಶಕ್ತಿ ಬರೋಲ್ಲ, ಆರೋಗ್ಯ ಕೆಟ್ಟೋಯ್ತ. ದೋಸೆ ತಿಂದರೆ ಇಡ್ಲಿ ತಿಂದರೆ ಹೊಟ್ಟೆ ಊದ್ಕೊಬಿಡ್ತದ, ಆರೋಗ್ಯ ಸರಿ ಇಲ್ಲ, ಕೈ ಕಾಲು ಎತ್ಕತ್ತವ, ಸುಸ್ತು ಸಂಕಟ ಬಂದ್ಬಿಡ್ತಾವೆ. ಹೋಗ್ಬೇಕು ಆಸ್ಪತ್ರೆಗೆ, ಅಲ್ಲಿ ತಕೋಗ ಆಸ್ಪತ್ರೆ ದುಡ್ಡು ಸುರಿಬೇಕು ಅಂತ ಕೆಲಸ ನಮಗೆ ಬೇಕಾಗಿಲ್ಲ. ನಾವು ರೈತರು ಏನು ಬೆಳಿಬೇಕು, ಏನು ತಿನ್ನಬೇಕು, ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು ಅಂತ ನಾವು ಕೇಳ್ಕೊತೇವೆ.
ನ್ಯಾಯಬೆಲೆ ಅಂಗಡೀಲಿ ನಮ್ಗೆ ದಿನಸಿಗಳನ್ನ ಅವರು ಅಕ್ಕಿನ 2 kg ಅಕ್ಕಿ ಕಡಿಮೆ ಮಾಡಲಿ, 1 kg ನವಣ, 1 kg ಸಾಮ, ಆಮೇಲೆ ದುಡ್ಡಿ ಭತ್ತ ಅಕ್ಕಿ ಜೋಳ, ಕನ್ನಲಕ್ಕಿ ಜೋಳ ಎಲ್ಲನೂ ನಮ್ಗೆ ಅಲ್ಲಿ ನ್ಯಾಯಬೆಲೆ ಅಂಗಡಿಯಿಂದ ನಮ್ಗೆ ಸಹಾಯ ಮಾಡಿಕೊಡ್ಬೇಕು ಅಂತ ಕೇಳ್ತಾವನೆ. 2 kg ಅಕ್ಕಿ ಕೊಡೋದನ್ನ ಮಿಸ್ ಮಾಡಲಿ, ನಮ್ಗನ್ನ ನಾವು ಕೇಳಿದ್ವಲ್ಲ ಅವು ಕೊಡಲಿ. ಕಾಳು ನವಣ ಭತ್ತ ಜೋಳ ಅವೆಲ್ಲ ಕೊಡಲಿ ಅಂತ ಕೇಳ್ಕೊತೀವಿ. ನನ್ನ ಹೆಸರು ವಸಂತ ಅಂತ. ನಾನು ಸೇರ್ನುಂಡಿಯಿಂದ ಬಂದಿರೋದು. ಅಶ್ವಿನಿ ಸಿರಿಧಾನ್ಯ ಸಹೋದರಿಯರ ಸಂಘದ ವತಿಯಿಂದ ಬಂದಿರೋದು. ನಾವು ಬೆಳಿಬೇಕಾದ್ರೆ ಗೌರ್ಮೆಂಟಿಂದ ನಮಗೆ ಒಳ್ಳೆ ಸಿರಿಧಾನ್ಯ ಬೆಳೆಗಳಾದಂಥ ಸಾಮೆ, ಸಜ್ಜಿಗೆ ಇತ್ಯಾದಿ ಉದ್ರು ಆರ್ಕ ಇತ್ತೀತರ ಬೆಳೆಗಳು ನಮಗಂತೂ ಗೊತ್ತಿಲ್ಲ. ನಮ್ಮ ಹಿರಿಯರೆಲ್ಲ ಬೆಳೆದು ತಿಂದು ಅವರು ಆರೋಗ್ಯವಂತರಾಗಿ ಇದ್ದರು. ಇತ್ತೀಚಿನವರು ಆ ಥರ ಏನಿಲ್ಲ, ತುಂಬ ಪೇಷೆಂಟಾಗಿ ಯಾವ ಕಡೆ ನೋಡ್ರು ಶುಗರ್ BP ಅಂತ ಇದೆ. ಇವಾಗಾದರೂ ಮುಂದೆ ಸಿರಿಧಾನ್ಯ ಊಟ ಮಾಡಿ ಮಕ್ಳಿಗೂ ಸಹ ಅಂಗನವಾಡಿಗಳಿಗೆ ಕೊಡಬೇಕು, ಆಮೇಲೆ ಸ್ಕೂಲ್ಗೆಲ್ಲ ಕೊಡಬೇಕು. ಈಗ ಅವ್ರಿಗೆ ಒಳ್ಳೊಳ್ಳೆ ಕಾಳುಗಳ ಕೊಟ್ಟು ಅಂತಂತಂದರೆ ದ್ವಿದಳ ಧಾನ್ಯಗಳನ್ನ ಬೆರೆಸಿ ಅವ್ರಿಗೆ ಊಟ ಕೊಡಬೇಕು. ಅಂಗನವಾಡಿ ಮಕ್ಳುಗಳಿಗಾದರೂ ಅಷ್ಟೇ ಒಳ್ಳೊಳ್ಳೆ ಫುಡ್ ಕೊಟ್ಟು ಅವ್ರನ್ನ ಕಾಪಾಡಿದ್ರೆ ಮುಂದಿನ ಪೀಳಿಗೆಗಳಲ್ಲಿ ಅವರೇ ಪ್ರಜೆಗಳಾಗಿ, ಮುಂದಿನ ಒಳ್ಳೆ ಪ್ರಜೆಗಳಾಗಿ ಆರೋಗ್ಯವಂತರಾಗಿ ಮುಂದೆ ಇದು ಮಾಡ್ತಾರೆ ಅಂತ ನಾನು ಕೇಳ್ಕೊತೀನಿ. ನನ್ನ ಹೆಸ್ರು ಸವಿತಾ ಅಂತ, ಹೊಸಮಳದಾಡಿಯಿಂದ ಬಂದೀನಿ. ಸರ್ಕಾರದಿಂದ ಏನು ಕೇಳ್ಕೊತೀವಿ ಅಂತಂದ್ರೆ ನಮ್ಗೆ ಸಿರಿಧಾನ್ಯ ಕೊಡಿ. ಸಿರಿಧಾನ್ಯಗಳೆಲ್ಲ ಮರೆಯಾಗ್ಬಿಟ್ಟವ. ಈಗ ಸಿರಿಧಾನ್ಯಗಳು ಈಗ ಸ್ವಲ್ಪ ಸರ್ಕಾರದಿಂದ ಕೊಟ್ಟರೆ ಸಿರಿಧಾನ್ಯಗಳು ಬೆಳಿಬೋದು. ಈಗ ಕೃಷಿ ಇಲಾಖೆಯಲ್ಲಿ ನಮ್ಗೆ ಯಂತ್ರಗಳು, ಉಳಕ್ಕೆ ನೇಗಿಲು ಈ ಥರದವೆಲ್ಲ ಕೊಟ್ಟರೆ ಉಪಯೋಗ ಆಗುತ್ತೆ. ಹಂಗಾಗಿ ಕೃಷಿ ಇಲಾಖೆಗೆ ಕೇಳ್ಕೊಳ್ಳೋದೇನಂತಂದ್ರೆ ನಮ್ಮ ಸಂಘ ಸಂಸ್ಥೆಗಳಿಗೆ ನೇಗಿಲುಗಳು ಕೊಟ್ಟರೆ, ಆಮೇಲೆ ರಾಗಿ ಪುಡಿ ಮಾಡೋಕ್ಕೆ ಮಿಷಿನ್ಗಳು, ಯಂತ್ರಗಳು ಈ ಥರದವೆಲ್ಲ ಕೊಟ್ಟರೆ ನಮ್ಮ ಸಂಘಕ್ಕೆ ಉಪಯೋಗ ಆಗುತ್ತೆ ಅಂತ ಕೇಳ್ತಾರೆ. ಸಿರಿಧಾನ್ಯವನ್ನು ಗೌರ್ಮೆಂಟಿಂದ ನಮ್ಮ ಎಲ್ಲ ನಡೆಸ್ಕೊಡ್ಬೇಕು ಅಂತ ಬೇಡ್ಕೊಂಡು ಸಿರಿಧಾನ್ಯ ಕೊಡಿ ಅಂತ ಕೇಳ್ತೇವೆ. ನಾವು ಉಣ್ತಿದ್ದದು ರಾಗಿ ಹಿಟ್ಟು, ಸೊಪ್ಪು, ತರಕಾರಿ ಎಲ್ಲ ತಿಂದು ಆಗ್ಲಿಂದ ಬೆಳೆದಿರೋರು. ಈಗಲೂ ನಮ್ಗೆ ಅವೆಲ್ಲ ಮರ್ತೋಗವ. ಈಗ ಕೊಡಿ ಅಂತ ಕೇಳ್ತಿರ್ತೇವೆ. ಕಾಳುಗಳು ಕೊಡಿ, ಹಸಿರು ಕಾಳು, ಹುಳ್ಳಿಕಾಳು, ನಮ್ಗೆ ಉದ್ದಿನ ಕಾಳು ಎಲ್ಲ ಬೆಳವಳ್ಕನ್ನೆಲ್ಲನೂ ಸೊಸೈಟಿಯಿಂದ ನಮ್ಗೆ ಕೊಡಿಸ್ಬೇಕು. 1 kg 2 kg ಕೊಡಬೇಕು. ಅಕ್ಕಿ ಕಮ್ಮಿ ಮಾಡಲಿ, ಇವನೇ ಜಾಸ್ತಿ 1 kg ಹಾಕಿ ಕೊಡಲಿ ಅಂತ ಬೇಡ್ಕೊತೀವಿ ಅಷ್ಟೆ. ಊರು ಹೊಸ್ಮಾಳ, ಹೆಸರು ಲಕ್ಷ್ಮಮ್ಮ. ನಾವು ಮಾತಾಡ್ತಿರೋದು ಈಗ ಮಕ್ಳಿಗೆ ಹೆಂಗೆ ಬಿಸಿ ಊಟ ಕೊಡ್ತಾರೆ, ಅದ್ರ ಜೊತೆಲಿ ಮಕ್ಳಿಗೆ ಒಂದು ಸ್ವಲ್ಪ ರಾಗಿ ಮುದ್ದೆ. ಈಗ ನಮ್ಮ ಮಕ್ಳು ಹೆಂಗೆ ಸಾಕಬೇಕಾದ್ರೆ ಈಗ ಕಾಳುಗಳನ್ನೆಲ್ಲ ಬೆರೆಸಿ ಉಗ್ಗಿಟ್ಟು ಮಾಡೋಕ್ಕೆ ಹಸಿರು ಕಾಳು, ಉದ್ದಿನ ಕಾಳು, ಗೋಧಿ, ರಾಗಿ ಎಲ್ಲ ಮಿಲ್ ಮಾಡಿಸಿ ಮಕ್ಳಿಗೆ ಹೆಂಗೆ ಸಾಕ್ತೀವಿ ಹಂಗೆ ಮಕ್ಳಿಗೂ ಸೊಪ್ಪು, ಮೊಟ್ಟೆ ಎಲ್ಲ ಕೊಟ್ಟಿರ್ತಾರಲ್ಲ, ಹಂಗೆ ಈಗಲೂ ಬಿಸಿ ಮುದ್ದಕ್ಕೆ ಮಾಡಿ ಮಕ್ಳಿಗೆ ಕೊಡಬೇಕು ಅಂತ ಕೇಳ್ಕೊತೀವಿ. ನಮ್ಗೆ ಮುದ್ದೆ ಚೆನ್ನಾಗಿ ಕೊಡಬೇಕು, ಮಕ್ಕಳು ಚೆನ್ನಾಗಿ ಬಂದಿರ್ತಾನೆ ಬೆಳವಣಿಗೆ. ಈಗ ನಮ್ಗೆ ಗೊತ್ತಿತ್ತಿಲ್ಲ, ಆಗ ಸಾಮ ಕುಟ್ಟಿ ನವಣ ಕುಟ್ಟಿ ಮಾಡ್ಕೊಬತ್ತೀನೋ ಆಗನೋ ಚೆನ್ನಾಗಿವಿ, ಆಗನವ್ರೇನು ಇದಾಗಿಲ್ಲ. ಈಗಲೂ ಮಕ್ಕ ಅದನ್ನೇ ಬಂದು ನಾವು ಯಾತಕ್ಕೆ ಸೇರ್ಕೊಂಡು ಅಂತಂದ್ರೆ ಒಂದು ಸಂಘ ಮಾಡಿದ್ನು, ಗೌರಮ್ಮವ್ರ ಮಂದಿ ಸೇರಿಸಿದ್ರು, ಖುಷಿ ಬಗೆಯಾಗಿ ಹೇಳ್ಕೊಟ್ರು, ಬಂದರು. ನಮ್ಗೆ ಯಾತಕ್ಕೆ ಬರಲಿ, ಆರೋಗ್ಯ ಚೆನ್ನಾಗಿರಲಿ, ಮುಂದಕ್ಕೆ ಬರಲಿ, ಬೆಳೀರಿ, ಬಿತ್ತನೆ ಬೀಜ ಎಲ್ಲನೂ ಕೊಟ್ಕೊಂಡು ಬನ್ನಿ ಅಂತ ಹೇಳಾರ. ನೇಗಿಲು ಕೇಳ್ತೀವಿ, ಎಲ್ಲನೂ ಕೇಳ್ತೀವಿ. ಖುಷಿ ಬಗೆಯಾಗೂ ನಮ್ಗೆ ಕೊಡಬೇಕು, ಮಕ್ಕಳು ಚೆನ್ನಾಗಿ ಇದು ಮಾಡಬೇಕು ಅಂದ್ಕೊಂಡು ಕೇಳ್ಕೊಂಡು ಮಾತಾ ಮುಗಿಸ್ತೀನಿ. ಆಗ ರಾಗ್ಯ ನಮ್ಮ ಅತ್ತ ಚೆನ್ನಾಗಿ ಚೆಚ್ಚಿ ಕೊಟ್ರೆ ನಾನು ಕುಂತ್ಕೊಂಡು ನಂಗೆ ರಾಗಿ ಕಲ್ಲು ಒಟ್ಟಿಗೆ ಹೊಡಿತಿತ್ತು ರಾಗಿ ಬೀಸ್ರ. ಆ ಥರ ನಾವು ರಾಗಿ ಬೀಸ್ಕೊಂಡು ಮುದ್ದೆ ಉಣ್ತಿದ್ದು. ಈಗ ಏನಿದ್ರು ಮಿಲ್ಲು, ರಾಗಿ ಮಿಲ್ಲು, ಮಿಕ್ಸಿ ಇದು ಊಟ ಮಾಡ್ತಂದ್ರೆ ನಮ್ಗೆ ಆಗಲ್ಲ. ಆಗ ನನಗೆ ಈಗಲೂ ಬೆಳಿಬೇಕು, ಬಿತ್ತಬೇಕು, ಏನು ಕಾಯಿಲೆ ಕಸಾಲಿ ಬರಲ್ಲ. ನಾವು ಚೆನ್ನಾಗಿರ್ಬೇಕು, ನಾವು ಒಬ್ಬರೇ ಚೆನ್ನಾಗಿರಬೇಕು ಅಂತ ಏನೂ ಇಲ್ಲ, ರೈತರೆಲ್ಲ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು. ಆದ್ರೆ ಅವ್ರಿಗೂ ನಾವು ಬೆಳಿಬೇಕು, ಬಿತ್ತಬೇಕು ಅನ್ನೋದು ಅವ್ರಿಗೂ. ನಾವು ಗಂಡಸ್ಗಳು ಏನಂತಾರೆ, ರಾಗಿ ಬಿತ್ತವಂದ್ರೆ ಹತ್ತಿ ಹಾಕೋ ಸುಮಾರು ದುಡ್ಡು ಸಿಗ್ತದೆ ಅಂತಾರೆ. ನಾವೇನಂತೀವಿ, ಕಾಳು ಹಾಕಬೇಕು, ಹತ್ತಿ ಹಾಕಬೇಕು, ಭತ್ತ ಬಿತ್ತಬೇಕು ಅಂತೀವಿ. ದುಡ್ಡು ಲಕ್ಷ ತಂದ್ರು ಬಿಕ್ ಸಿಕ್ಕೋದು. ಆದ್ರೆ ನಮ್ಮ ಮನೇಲಿ ಉಳಿಯೋದು ಏನಂದ್ರೆ ರಾಗಿ, ಕಾಳು, ಕಡ್ಡಿ ಎಲ್ಲ ನಮ್ಮ ಮನೇಲಿ ಉಳಿತದ, ದುಡ್ಡಂತೂ ಉಳಿಯಲ್ಲ. ಅದಕ್ಕೆ ನಮ್ಗೆ ಅರ್ಧ ಹತ್ತಿ ಹಾಕತ್ತೀವಿ, ಮೆಣಸಿ ಹಾಕತ್ತೀವಿ, ಅಲ್ದಾರ ಟಮಾಟ ಹಾಕತ್ತೀವಿ. ಆದಷ್ಟು 1 ಎಕರೆ ಭೂಮಿ ಇದ್ರು 1-2 ಕಡೆ ನಾವು ಹಾಕೊಂಡು ಅದು ನಾವು ಜೀವನ ಮಾಡಬೇಕು ಅಂತ ನಮ್ಗೆ ಅಷ್ಟು ಆಸೆ ಅದ. ಅದರ ಕೃಷಿ ಇಲಾಖೆ ಬಗ್ಗೆ ನಮ್ಗೆ ಮಾಹಿತಿಗಳ ಆದಷ್ಟು ಕೊಟ್ಟಾರ, ಇನ್ನೂ ಕೊಡಬೇಕು ಅಂತ ನಾವು ಹೆಚ್ಚಿನಲ್ಲಿ ಕೇಳ್ಕೊತಾವಿ ನಮ್ಮ ಆರೋಗ್ಯ ಬಗ್ಗೆಗ. ಈಗ ಊಟ ತಿಂದು ಯಾರಿಗೂ ಏನೂ ಆರೋಗ್ಯ ಇಲ್ಲ. ಆಗ ಊಟ ತಿಂದಾಗ ಆರೋಗ್ಯ ಚೆನ್ನಾಗಿರ್ತಿತ್ತು. ಅದಕ್ಕೆ ಎಲ್ಲ ಥರದಲ್ಲೂ ನಾವು ಇಂದಲನ್ನೇ ಬೆಳಿಬೇಕು ಅಂತ ನಾನು ಕೇಳ್ಕೊತಾವಿ. ಎಲ್ಲರ ಆರೋಗ್ಯ ಬಗ್ಗೆ, ಮಕ್ಕಳ ಬಗ್ಗೆ ಎಲ್ಲ ಕೇಳ್ಕೊತಾವಿ.
ಅದಕ್ಕೆ ಹೆಚ್ಚಿನ ಶಕ್ತಿಯಿಂದ ನೀವು ನಮ್ಮ ಉಳ್ಬೇಕಾದ್ರೂ ನೇಗ್ಲು ನೊಗ ಉರ್ಜಿ ಬಾರ್ಕಣಿ ಎಲ್ಲ ಸೌಲಭ್ಯ ಮಾಡಿಕೊಡ್ಬೇಕು. ಅದರ ಹೊಲ್ಕಾಕ್ಬೇಕಾದ್ರೂ ನಮ್ಗೆ ಕಾಳು ಕಡ್ಡಿ ಪ್ರತಿಯೊಂದು ನಮಗೆ ಕೊಟ್ಟಾಗ ನೀವು ಕೊಟ್ಟಾಗ ನಾವು ಬೆಳಿತೀವಿ. ನಾವು ಬೆಳೆದು ಆದಷ್ಟು ಮುಕ್ಕಾಲು ಹೊಸ ನಾವು ಮಡಿಕತ್ತೀವಿ. ಕಾಲು ಹೊಸನೇರು ನಿಮ್ಗೆ ನಾವು ಮಾರಾಟ ಮಾಡ್ತೀವಿ. ಅದಕ್ಕೆ ನಮ್ಗೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತಾವ್ನಿ. ಸಣ್ರಮಮ್ಮ ಅಂತ. ನಾವು ಹಸು ಆಗಬೇಕಾದ್ರೆ ನಾವು ಹೊಲದಿಂದ ಕಾಸಕ್ಕಿನ ಈಜ್ಕೊಬಂದು ಅದನ್ನು ಕಾಯಿಸಿ ಎಳ್ಳು ಬೆರೆಸಿ ಸಕ್ಕರೆ ಬೆರೆಸಿ ಅದನ್ನೆಲ್ಲ ಮಕ್ಕಳು ಕೊಟ್ಕೊಂಡು ನಾವು ತಿಂತಿದ್ವು. ಆಗ ಇದ್ದ ಆರೋಗ್ಯನೇ ಬೇರೆ, ಈಗ ತಿಂತಿರೋ ಆರೋಗ್ಯನೇ ಬೇರೆ. ಈಗ ತಿನ್ನೋದೇನೆಂದ್ರೆ ಬರೀ ಆಸ್ಪತ್ರೆಗೆ ಹಾಕ್ತೀವಿ. ಆಗ ಅಂದ್ರೆ ಆಸ್ಪತ್ರೆ ಏನಂತಲೇ ಗೊತ್ತಿಲ್ಲ. ಏನಂದ್ರೆ ಈಗ 25 ವರ್ಷದಿಂದ ನಾನು ಆಸ್ಪತ್ರೆಗೆ ಹೋಗ್ತಾ ಇರೋದು. ಯಾಕಂದ್ರೆ ಬರೀ ಕರೆಂಟ್ನ ಮಿಲ್ಲು, ಹಸಿಟ್ಟು, ನೀರು, ಪುನಃ ನಾವು ತಿನ್ನೋ ಆಹಾರ ಎಲ್ಲ ಬರೀ ಕರೆಂಟ್ನೇ ತಾನೆ, ಯಾವುದೂ ಬೆಳವಣಿಗೆನೇ ಇಲ್ವಲ್ಲ. ಬರೀ 25 ವರ್ಷದಿಂದ ಬರೀ ಆಸ್ಪತ್ರೆಗೆ ಹೋಗ್ತಾ ಇರೋದು. 3 ವರ್ಷದಿಂದ ಜಾಸ್ತಿ ಆಸ್ಪತ್ರೆಗೆ ಹೋಗೋದು ಕಡಿಮೆ ಆಗೋದು. ಯಾಕಂದ್ರೆ ನಾನು ಸಿರಿಧಾನ್ಯ ಜಾಸ್ತಿ ಉಪಯೋಗಿಸ್ತಾ ಇರೋದನ್ನೇ. ಅದನ್ನು ಮುದ್ದೆ ಅನ್ನ ಮಾತ್ರ ಮುಡ್ತಾ ಇಲ್ಲ. ಯಾಕಂದ್ರೆ ಗೌರಮ್ಮ ಅವರು ಇದನ್ನು ಉದ್ಘಾಟನೆ ಮಾಡಿದ್ದೆ ಗೌರಮ್ಮ ಅವರು 2 ವರ್ಷ ತುಂಬೋಯ್ತು. ಪಾಪ ನಮ್ಗೆ ಏನು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಗೌರಮ್ಮ ಅವರು ಈ ಸಾರು ಗೌರಮ್ಮ ಅವರೇ ನಮ್ಮನ್ನು ತಿಳುವಳಿಕೆ ಕೊಟ್ಟು ಇದನ್ನು ಮಾಡಿದ್ರೆ ಭಾಳ ಉತ್ತಮ, ನಿಮಗೂ ಅನುಕೂಲ ಆಯ್ತದ ಅನ್ನೋದಕ್ಕೋಸ್ಕರ ಅವರೇ ಮಾಡಿದ್ದು. ಆದರೆ ನಮಗೇನು ಅಂದರೆ ಮಕ್ಕಳು ಶಾಲೆ ದೊಡ್ಡ ಮಕ್ಕಳು ಓದ್ತಾವಲ್ಲ, ಅದಕ್ಕೂ ಸುಧಾ ಬಿಸಿ ಊಟದಲ್ಲಿ ಏನು ಕೊಡ್ತಾರೆ ಏನು ಮಾಡ್ತಾರೆ ಅನ್ನೋದು ನೋಡ್ಬೇಕು, ಮಕ್ಕಳೇ ನೋಡೋದಲ್ಲ. ಸಿರಿಧಾನ್ಯ ತಾಯಿ ಮಾರಮ್ಮ ಸಿರಿಧಾನ್ಯ ಸೋದರ ಮಹಿಳೆ ಸಂಘ ಹೊಸಮಾದಾಡಿಂದ. ನೋವಾಲೆ ಬಂತಪ್ಪ ನೋವಾಲೆ ಸೋಗಿಯ ಬಣ್ಣದ ನೋವಾಲೆ, ನೋವಾಲೆ ಬಂತಪ್ಪ ನೋವಾಲೆ ಸೋಗಿಯ ಬಣ್ಣದ ನೋವಾಲೆ. ರಾಗಿ ಮೇಯುವುದು ನೋವಾಲೆ ರಾಗಿ ಒಟ್ಟನ್ನ ಮೇಯುವುದು ನೋವಾಲೆ, ರಾಗಿ ಮೇಯುವುದು ನೋವಾಲೆ ರಾಗಿ ಒಟ್ಟನ್ನ ಮೇಯುವುದು ನೋವಾಲೆ. ಒಟ್ಟನ್ನ ಮೇಯದು ಓಡಿಸಿ ಬಂದಾಗ ಬರಬರನ ಆರಿಸಿ ನೋವಾಲೆ, ಬರಬರನ ಆರಿಸಿ ನೋವಾಲೆ. ನೋವಾಲೆ ಬಂತಪ್ಪ ನೋವಾಲೆ ಸೋಗಿಯ ಬಣ್ಣದ ನೋವಾಲೆ. ಭತ್ತ ಮೇಯುವುದು ನೋವಾಲೆ ಭತ್ತ ಒಟ್ಟನ್ನ ಮೇಯುವುದು ನೋವಾಲೆ, ಒಟ್ಟನ್ನ ಮೇಯದು ಓಡಿಸಿ ಬಂದಾಗ ಜಗರವಾಡಿತು ನೋವಾಲೆ, ಜಗರವಾಡಿತು ನೋವಾಲೆ. ಉಳ್ಳಿ ಮೇಯುವುದು ನೋವಾಲೆ ಉಳ್ಳಿ ಒಟ್ಟನ್ನ ತಿನ್ನುವುದು ನೋವಾಲೆ, ಉಳ್ಳಿಯ ಮೇಯದು ಓಡಿಸಿ ಬಂದಾಗ ಬರಬರನ ಆರಿಸಿ ನೋವಾಲೆ, ಬರಬರನ ಆರಿಸಿ ನೋವಾಲೆ. ಹುಚ್ಚಳ್ಳು ಮೇಯುವುದು ನೋವಾಲೆ ಹುಚ್ಚಳ್ಳು ಮೇಯುವುದು ನೋವಾಲೆ ಬಂತಪ್ಪ ನೋವಾಲೆ ಸೋಗಿಯ ಬಣ್ಣದ ನೋವಾಲೆ, ನೋವಾಲೆ ಬಂತಪ್ಪ ನೋವಾಲೆ ಸೋಗಿಯ ಬಣ್ಣದ ನೋವಾಲೆ. ಹುಚ್ಚಳ್ ಮೇಯುವುದು ನೋವಾಲೆ ಹುಚ್ಚಳ್ ಮೇಯುವುದು ನೋವಾಲೆ, ಓಡಿಸಿ ಬಂದಾಗ ಬರಬರನ ಆರಿಸಿ ನೋವಾಲೆ, ಬರಬರನ ಆರಿಸಿ ನೋವಾಲೆ. ನೋವಾಲೆ ಬಂತಪ್ಪ ನೋವಾಲೆ ಸೋಗಿಯ ಬಣ್ಣದ ನೋವಾಲೆ.